ಇಂಡಿಯನ್ ಸೂಪರ್ ಲೀಗ್ನಲ್ಲಿ ಹ್ಯಾಟ್ರಿಕ್ ಗೆಲುವಿನೊಂದಿಗೆ ಮುನ್ನುಗ್ಗುತ್ತಿರುವ ಬೆಂಗಳೂರು ಫುಟ್ಬಾಲ್ ಕ್ಲಬ್ ಇಂದು ಮುಂಬೈ ತಂಡವನ್ನ ಅವರದೇ ನೆಲದಲ್ಲಿ ಬಗ್ಗು ಬಡಿಯಲು ಸಜ್ಜಾಗಿದೆ. ಪಾಯಿಂಟ್ಸ್ ಟೇಬಲ್ನಲ್ಲಿ ಅಗ್ರಸ್ಥಾನದಲ್ಲಿರುವ ಬೆಂಗಳೂರು ಫುಟ್ಬಾಲ್ ತಂಡವನ್ನ ಭಾರತ ತಂಡದ ಮಾಜಿ ಕ್ಯಾಪ್ಟನ್ ಸುನಿಲ್ ಛೇತ್ರಿ ಮುನ್ನಡೆಸ್ತಾ ಇದ್ದು, ಫುಟ್ಬಾಲ್ ಅಭಿಮಾನಿಗಳ ಮೋಸ್ಟ್ ಫೇವರೇಟ್ ತಂಡವಾಗಿ ನಮ್ಮ ಬೆಂಗಳೂರು ಹೊರಹೊಮ್ಮಿದೆ. ಇಂಡಿಯನ್ ಸೂಪರ್ ಲೀಗ್ನಲ್ಲಿ ಈವರೆಗೂ ಒಟ್ಟು 16 ಬಾರಿ ಮುಖಾಮುಖಿಯಾಗಿರುವ ಬೆಂಗಳೂರು ಹಾಗೂ ಮುಂಬೈ ನಡುವೆ ಅಬ್ಬರದ ಪೈಪೋಟಿಯನ್ನ ಕಂಡಿದ್ದೇವೆ. ಮುಂಬೈ ತಂಡ 8 ಬಾರಿ ಜಯಗಳಿಸಿದ್ದರೆ ಛೇತ್ರಿ ಪಡೆ 7 ಬಾರಿ ಗೆದ್ದಿದೆ. ಒಂದು ಪಂದ್ಯ ಡ್ರಾನಲ್ಲಿ ಅಂತ್ಯಗೊಂಡಿದೆ. ಮುಂಬೈ ವಿರುದ್ಧ ಬರೋಬ್ಬರಿ 9 ಬಾರಿ ಗೋಲು ಗಳಿಸಿರುವ ಸುನಿಲ್ ಛೇತ್ರಿ ಒಂದೇ ಎದುರಾಳಿ ವಿರುದ್ಧ 10 ಬಾರಿ ಗೋಲು ಗಳಿಸಿದ ಮೊದಲನೆಯ ಆಟಗಾರ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಲು ಕೇವಲ 1 ಗೋಲ್ನ ಅವಶ್ಯವಿದೆ. ಛೇತ್ರಿ ಅವರ ಕಾಲ್ಚಳಕವನ್ನ ಕಣ್ತುಂಬಿಕೊಳ್ಳಲು ಕ್ರೀಡಾಭಿಮಾನಿಗಳು ಕಾತುರದಿಂದ ಕಾಯ್ತಿದ್ದಾರೆ. ಟೂರ್ನಿಯ ಆರಂಭದಿಂದಲೂ ಪಾರಮ್ಯ ಮೆರೆದು ಅಗ್ರಸ್ಥಾನದಲ್ಲಿರುವ ಬಿಎಫ್ಸಿ ಇಂದಿನ ಪಂದ್ಯವನ್ನು ಗೆಲ್ಲಲಿ ಎಂದು ಶುಭ ಹಾರೈಸೋಣ. ಸಿ ಪುಟ್ಟಯ್ಯ ಕಪ್ ಫುಟ್ಬಾಲ್ ಟೂರ್ನಿಯ ಪಂದ್ಯದಲ್ಲಿಯೂ ಸಹ ಬೆಂಗಳೂರು ಸೆಮಿಫೈನಲ್ ಹಂತ ತಲುಪಿದ್ದು, ಇದೇ ಶುಕ್ರವಾರದಂದು ಕಿಕ್ ಸ್ಟಾರ್ಟ್ ಎಫ್ಸಿ ತಂಡವನ್ನು ಎದುರಿಸಲಿದೆ. ಐಪಿಎಲ್, ಐಎಸ್ಎಸ್ ಅಥವಾ ಪ್ರೊ ಕಬಡ್ಡಿಯಲ್ಲಿ ಬೆಂಗಳೂರ ಬ್ರ್ಯಾಂಡ್ಗೆ ಎಲ್ಲಿಲ್ಲದ ಅಭಿಮಾನಿ ಬಳಗವಿದೆ. ವಿಷಾದದ ಸಂಗತಿ ಅಂದರೆ ಫ್ರಾಂಚೈಸಿಗಳು ಕರ್ನಾಟಕದ ಆಟಗಾರರಿಗೆ ಮಣೆ ಹಾಕಲು ಹಿಂದೆ ಮುಂದೆ ನೋಡ್ತಿದ್ದಾರೆ. ನಮ್ಮ ಬೆಂಗಳೂರಿನ ತಂಡದಲ್ಲಿ ಇಲ್ಲಿನವರೆಗೆ ಹೆಚ್ಚಿನ ಅವಕಾಶ ಸಿಗಬೇಕು ಎಂಬುದು ಅಭಿಮಾನಿಗಳ ಆಗ್ರಹ. ಅದೇನೇ ಅಸಮಾಧಾನ ಇದ್ರೂ ಪಂದ್ಯ ಆರಂಭವಾದ ಬಳಿಕ ಈ ಸಲ ಕಪ್ ನಮ್ದೇ ಎನ್ನುವ ಬೆಂಗಳೂರು ಅಭಿಮಾನಿಗಳ ಸ್ಪೋರ್ಟ್ಸ್ ಕ್ರೇಜ್ ನೆಕ್ಸ್ಟ್ ಲೆವೆಲ್ ಅನ್ನುವುದಂತೂ ಸತ್ಯ.